ಸಿಂಗಾಪುರದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಕಾರ್ಯತಂತ್ರ ಅಧ್ಯಯನ ಸಂಸ್ಥೆ ಐಐಎಸ್ಎಸ್ ಶಾಂಗ್ರಿಲಾ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲಾನ್ ಎಸಿಲ್ಗೋಜ್ ಜೆಗೆರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಹೆಚ್ಚಿಸುವುದು, ಮಿಲಿಟರಿ ಟು ಮಿಲಿಟರಿ ಸಂಬಂಧಗಳನ್ನು ಬಲಪಡಿಸುವುದು ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವೇಷಿಸುವತ್ತ ಗಮನ ಹರಿಸಿದೆ ಎಂದು ರಕ್ಷಣಾ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದೆ. ಇದು ಭಾರತ ಮತ್ತು ನೆದರ್ಲೆಂಡ್ಸ್ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರತೀಕವಾಗಿದೆ. ಬಳಿಕ ರಾಜೇಶ್ ಕುಮಾರ್ ಸಿಂಗ್ ಆಸ್ಟ್ರೇಲಿಯಾದ ರಕ್ಷಣಾ ಕಾರ್ಯದರ್ಶಿ ಮೇಘನ್ ಕ್ವಿನ್ ಅವರನ್ನು ಸಹ ಭೇಟಿಯಾದರು. ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಅಡಿಯಲ್ಲಿ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಅಧಿಕಾರಿಗಳು ಮುಂಬರುವ ಉನ್ನತ ಮಟ್ಟದ ಸಹಯೋಗಗಳು, ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ರಕ್ಷಣಾ ಸಹಕಾರ ಬಲವರ್ಧನೆ ಕುರಿತು ಚರ್ಚೆ ನಡೆಸಿದರು. ಯುರೋಪಿಯನ್ ವಿದೇಶಾಂಗ ಕಾರ್ಯದರ್ಶಿ ಬೆಲೆನ್ ಮಾರ್ಟಿನೆಸ್ ಕಾರ್ಬೋನೆಲ್ ಮತ್ತು ಯುರೋಪಿಯನ್ ಒಕ್ಕೂಟದ ಮಿಲಿಟರಿ ಸಮಿತಿಯ ಉಪಾಧ್ಯಕ್ಷ ಲೆಫ್ಟಿನೆಂಟ್ ಜನರಲ್ ಎನ್ರಿಕೋ ಬರ್ಡುವಾನಿ ಅವರೊಂದಿಗೆ ರಾಜೇಶ್ ಕುಮಾರ್ ಸಿಂಗ್ ಮಾತುಕತೆ ನಡೆಸಿದರು.